Hi students, this is the session 6 on digital integrated circuits, that is a unit 6 in digital electronic subject, that is 15EC32T. So last classಲ್ಲಿ ಏನು ನೋಡಿದ್ವಿ, ಇಂಟರ್ಫೇಸಿಂಗ್ ಅಂದರೆ ಏನು ಅಂತ ನೋಡಿದ್ವಿ. ಆ್ಯಂಡ್ ಆಲ್ಸೋ ದ ಟೂ ಟೈಪ್ಸ್ ಆಫ್ ಇಂಟರ್ಫೇಸಿಂಗ್ ವಿ ಸಾ, ದಟ್ ಈಸ್ TTL ಇಂದ CMOS ಇಂಟರ್ಫೇಸಿಂಗ್, ದೆನ್ ಫ್ರಮ್ CMOS ಟು TTL ಇಂಟರ್ಫೇಸಿಂಗ್ ವಿ ಸಾ. ಡ್ರೈವರ್ ಅಂದ್ರೇನು, ಲೋಡ್ ಸರ್ಕ್ಯೂಟ್ಸ್ ಅಂದ್ರೇನು, TTLನ CMOSಗೆ ಇಂಟರ್ಫೇಸ್ ಮಾಡಿದಾಗ ಮಧ್ಯದಲ್ಲಿ ಏನು ಕನೆಕ್ಟ್ ಮಾಡಬೇಕು, ಅಥವಾ CMOSನ TTL ಜೊತೆ ಕನೆಕ್ಟ್ ಮಾಡಿದಾಗ ಮಧ್ಯದಲ್ಲಿ ಯಾವ ಸರ್ಕ್ಯೂಟ್ ಕನೆಕ್ಟ್ ಮಾಡಬೇಕು. ಫಾರ್ ಲೋ ವೋಲ್ಟೇಜ್ CMOS ಆ್ಯಂಡ್ ಫಾರ್ ಹೈ ವೋಲ್ಟೇಜ್ CMOS. ಲೋ ವೋಲ್ಟೇಜ್ ಅಂತ ಹೇಳಿದ್ರೆ VDD is 5 volt ಆ್ಯಂಡ್ ಫಾರ್ ದ ಹೈ ವೋಲ್ಟೇಜ್ ದಟ್ ಈಸ್ VDD is 10 volt ಅಥವಾ 15 volt. So all these we discussed in the last class. In today's class, let us see what are the features of HMOS and CHMOS families. And what is ESD? ESD ಅಂತ ಹೇಳಿದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ಅಂದರೆ ಏನು, ಯಾಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ಆಗುತ್ತೆ, ಅದನ್ನು ಯಾವ ರೀತಿ ಪ್ರಿವೆಂಟ್ ಮಾಡ್ಬೋದು ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ನ ಅನ್ನೋದನ್ನ ಈ ಕ್ಲಾಸ್ನಲ್ಲಿ ನೋಡೋಣ. So first thing is features of HMOS families. So HMOS stands for, firstly HMOS ಅಂತ ಹೇಳಿದ್ರೆ ಹೈ ಸ್ಪೀಡ್, H stands for ಹೈ ಸ್ಪೀಡ್ ಅಥವಾ ಹೈ ಡೆನ್ಸಿಟಿ MOS, that is metal oxide semiconductor. ಓಕೆ, H stands for ಹೈ ಸ್ಪೀಡ್ ಅಥವಾ ಹೈ ಪರ್ಫಾರ್ಮೆನ್ಸ್ ಅಥವಾ ಹೈ ಡೆನ್ಸಿಟಿ ಅಂತಲೂ ಕೂಡ ಕರಿತೀವಿ. ಹೈ ಸ್ಪೀಡ್, ಹೈ ಡೆನ್ಸಿಟಿನೂ ಆಗುತ್ತೆ, ಹೈ ಪರ್ಫಾರ್ಮೆನ್ಸ್ ಕೂಡ ಆಗುತ್ತೆ Hಗೆ. Okay, so MOS is for metal oxide semiconductor. So it is a high speed metal oxide semiconductor or high density metal oxide semiconductor ಅಥವಾ high performance metal oxide semiconductor ಅಂತ ಹೇಳಿ ಕರಿಬೋದು. ಸೊ ಇದರಲ್ಲಿ ಫೀಚರ್ಸ್ ಅಂತ ಹೇಳಿದಾಗ ಸ್ಮಾಲರ್ ಚಿಪ್ ಏರಿಯಾ ಪರ್ ಟ್ರಾನ್ಸಿಸ್ಟರ್. ವಿ ನೋ ದಟ್ IC ಅಂತ ಹೇಳಿದ್ರೆ ಒಳಗಡೆ ಏನಿರುತ್ತೆ, ದೆರ್ ವಿಲ್ ಬಿ ಥೌಸಂಡ್ಸ್ ಆಫ್ ಟ್ರಾನ್ಸಿಸ್ಟರ್ಸ್ ಇನ್ಸೈಡ್ ದಿ IC. ಸೊ ಒಂದು ಟ್ರಾನ್ಸಿಸ್ಟರ್ ಹಾಕೋದಕ್ಕೆ ಸ್ಮಾಲ್ ಏರಿಯಾ ತೊಗೊಳುತ್ತೆ ಇದರಲ್ಲಿ HMOS ಫ್ಯಾಮಿಲಿನಲ್ಲಿ. ಸೊ ಇಟ್ ರಿಕ್ವೈರ್ಸ್ ಓನ್ಲಿ ಅ ಸ್ಮಾಲರ್ ಏರಿಯಾ ಪರ್ ಸಿಂಗಲ್ ಟ್ರಾನ್ಸಿಸ್ಟರ್. ಸೊ ಹಾಗಾಗಿ ಏನು ಹಾಕ್ಬೋದು, ತುಂಬ ಜಾಸ್ತಿ, ಇನ್ನೂ ಜಾಸ್ತಿ, ಮೋರ್ ದೆನ್ ಥೌಸಂಡ್ಸ್, ಲ್ಯಾಕ್ಸ್ ಟುಗೆದರ್ ವಿ ಕ್ಯಾನ್ ಪುಟ್ ದ ಟ್ರಾನ್ಸಿಸ್ಟರ್ಸ್. ನೋ, ಹಿಯರ್ millions of transistors we can put here. So smaller chip area per transistor. So that is one feature. Second thing is higher density, then higher speed and less propagation delay. Propagation delay ಅಂತ ಹೇಳಿದ್ರೆ ಲಾಸ್ಟ್ ಸೆಷನಲ್ಲಿ ನೋಡಿರ್ತೀವಿ, ಲಾಸ್ಟ್ ಸೆಷನ್ಸ್ನಲ್ಲಿ ಪ್ರೊಪಗೇಷನ್ ಡಿಲೇ ಡೆಫಿನೇಷನ್ನು. ಪ್ರೊಪಗೇಷನ್ ಡಿಲೇ ಇಸ್ ನಥಿಂಗ್ ಬಟ್ ದ ಟೈಮ್ ಟೇಕನ್ ಫಾರ್ ದ ಔಟ್ಪುಟ್ ಆಫ್ ಅ ಗೇಟ್ ಟು ಚೇಂಜ್ ಆಫ್ಟರ್ ದ ಇನ್ಪುಟ್ಸ್ ಹ್ಯಾವ್ ಚೇಂಜ್ಡ್. ಸೊ ದಟ್ ಈಸ್ ಅ ಪ್ರೊಪಗೇಷನ್ ಡಿಲೇ. ಅಂದರೆ ಇನ್ಪುಟ್ಸ್ ಚೇಂಜ್ ಆದಮೇಲೆ ಎಷ್ಟು ಟೈಮ್ ತೊಗೊಳುತ್ತೆ ಔಟ್ಪುಟ್ಸ್ ಚೇಂಜ್ ಆಗೋದಕ್ಕೆ. ಓಕೆ, ಸೊ ದಟ್ ಈಸ್ ಅ propagation delay. So these are the features of HMOS families. So once again I'll repeat, HMOS ಅಂತ ಹೇಳಿದ್ರೆ ಹೈ ಸ್ಪೀಡ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಥವಾ ಹೈ ಡೆನ್ಸಿಟಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಆರ್ ಹೈ ಪರ್ಫಾರ್ಮೆನ್ಸ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ಸೊ ಇದರಲ್ಲಿ ಫೀಚರ್ಸು ಸ್ಮಾಲರ್ ಚಿಪ್ ಏರಿಯಾ ಪರ್ ಟ್ರಾನ್ಸಿಸ್ಟರ್, then higher density, higher speed and less propagation delay. So these are some of the features of HMOS families. So next, features of CHMOS families. CHMOS families ಅಂತ ಹೇಳಿದ್ರೆ even this is derived from HMOS only. ಸೊ HMOS ಹೈ ಪರ್ಫಾರ್ಮೆನ್ಸ್, ಹೈ ಸ್ಪೀಡ್ ಅಥವಾ ಹೈ ಡೆನ್ಸಿಟಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್ ಏನಿದೆ ಇದರಿಂದ ಡಿರೈವ್ ಮಾಡಿರ್ತೀವಿ CHMOSನ. ಸೊ CHMOS ಅಂತ ಹೇಳಿದಾಗ ದ C ಸ್ಟ್ಯಾಂಡ್ಸ್ ಫಾರ್ ಕಾಂಪ್ಲಿಮೆಂಟ್ರಿ ಹೈ ಪರ್ಫಾರ್ಮೆನ್ಸ್ ಆಗಿರ್ಬೋದು ಅಥವಾ ಹೈ ಸ್ಪೀಡ್ ಆಗಿರ್ಬೋದು ಅಥವಾ ಹೈ ಡೆನ್ಸಿಟಿ. Okay, complementary high performance metal oxide semiconductor, that is the full form for CHMOS. Okay, so even CHMOS refers to one of a series of Intel CMOS processes developed from the HMOS process. So Intel CMOS processors ನಲ್ಲಿ ಬರುತ್ತೆ CHMOS. ಈವನ್ CHMOS is derived from HMOS. ಸೊ HMOS ಅಲ್ಲಿ ಏನೇನು ಫೀಚರ್ಸ್ ಇದೆ, ದ ಸೇಮ್ ಫೀಚರ್ಸ್ ವಿಲ್ ಬಿ ದೇರ್ ಇನ್ CHMOS. ಓಕೆ, ಸೊ ಈವನ್ CHMOS ದೇ ಹ್ಯಾವ್ ಅ ಲೋ ಪವರ್ ಕನ್ಸಂಪ್ಷನ್, ಹೈ ನಾಯ್ಸ್ ಇಮ್ಯುನಿಟಿ ಆ್ಯಂಡ್ ಹೈಯರ್ ಸ್ಪೀಡ್, ಆ್ಯಂಡ್ ದೇ ಆರ್ ಆರ್ಕಿಟೆಕ್ಚರಲಿ ಕಂಪ್ಯಾಟಿಬಲ್ ವಿತ್ ದ HMOS. HMOSಗೆ ಏನು ಆರ್ಕಿಟೆಕ್ಚರ್ ಇರುತ್ತೆ, ದ ಸೇಮ್ ಆರ್ಕಿಟೆಕ್ಚರ್ ವಿಲ್ ಬಿ ದೇರ್ ಫಾರ್ CHMOS.
and CHMOS devices, they can provide power down and idle modes of operation. So power down ಅಥವಾ idle modes of operation ಅಂತ ಹೇಳಿದ್ರೆ power saving modes ಅಂತ ಹೇಳಿ ಕರಿತೀವಿ. Okay, these are power saving modes, power down and idle. In your next semesters you will learn in detail power down, idle modes ಎಲ್ಲ next embedded systems ಬರುತ್ತೆ. ಸೊ ಅಲ್ಲಿ ನೀವು ಓದ್ತೀರಾ. ಸೊ power down and idle modes of operation, they are nothing but a power saving modes. Okay, so and CHMOS was used in a Intel 80C51BH, a newer version of the standard MCS 51 microcontroller. Okay, so these are some of the points on CHMOS family. CHMOS ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ರಿ ಹೈ ಪರ್ಫಾರ್ಮೆನ್ಸ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಇದು ಕೂಡ HMOS ಇಂದನೇ ಡಿರೈವ್ ಆಗಿರುತ್ತೆ. ದಟ್ ಈಸ್ ಫ್ರಮ್ ಅನ್ ಇಂಟೆಲ್ CMOS ಪ್ರೊಸೆಸರ್. ಓಕೆ, ಆ್ಯಂಡ್ ದ ಸೇಮ್ ಆರ್ಕಿಟೆಕ್ಚರ್, ಏನು ಆರ್ಕಿಟೆಕ್ಚರ್ ಇದೆ HMOSಗೆ ಸೇಮ್ ಆರ್ಕಿಟೆಕ್ಚರ್ ಇದೆ CHMOSಗೆ, ಆ್ಯಂಡ್ ದ ಫೀಚರ್ಸ್ ವಿಲ್ ಬಿ ಸೇಮ್ ಆ್ಯಸ್ HMOSಗೆ ಏನು ಫೀಚರ್ಸ್ ಇತ್ತು ಅದೇ ಫೀಚರ್ಸ್ ಇರುತ್ತೆ. ಸೊ ಸಮ್ ಫೀಚರ್ಸ್, ಲೋ ಪವರ್ ಕನ್ಸಂಪ್ಷನ್ಸ್, ಹೈ ನಾಯ್ಸ್ ಇಮ್ಯುನಿಟಿ, ಹೈಯರ್ ಸ್ಪೀಡ್, ಆ್ಯಂಡ್ ದೇ ಪ್ರೊವೈಡ್ ಪವರ್ ಡೌನ್ ಆ್ಯಂಡ್ ಐಡಲ್ ಮೋಡ್ಸ್ ಆಫ್ ಆಪರೇಷನ್, ದಟ್ ಈಸ್ ಪವರ್ ಸೇವಿಂಗ್ ಮೋಡ್ಸ್ ಇರುತ್ತೆ. ಸೊ CHMOS, ಇಟ್ ಈಸ್ ಅ ಸ್ಟ್ಯಾಂಡರ್ಡ್ ವರ್ಷನ್ ಆಫ್ MCS 51 ಮೈಕ್ರೋ ಕಂಟ್ರೋಲರ್. So these are some of the features on HMOS ಮತ್ತು CHMOS features. So next, electrostatic discharge. Electrostatic discharge ಅಂದರೆ ಏನು? Electrostatic discharge ಅಂದರೆ there will be a rapid movement of a charge from one object to the another object. ಓಕೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ನಲ್ಲಿ ಒಂದು ಆಬ್ಜೆಕ್ಟಿಂದ ಇನ್ನೊಂದು ಆಬ್ಜೆಕ್ಟ್ಗೆ ಚಾರ್ಜ್ ಮೂವ್ಮೆಂಟ್ ಆಗುತ್ತೆ. ರ್ಯಾಪಿಡ್ ಮೂವ್ಮೆಂಟ್, ರ್ಯಾಪಿಡ್ ಅಂದ್ರೇನು? ಫಾಸ್ಟಾಗಿ ಮೂವ್ ಆಗುತ್ತೆ. ಓಕೆ, ಸೊ ದೆರ್ ವಿಲ್ ಬಿ ಅ ರ್ಯಾಪಿಡ್ ಮೂವ್ಮೆಂಟ್ ಆಫ್ ಚಾರ್ಜ್ ಫ್ರಮ್ ಒನ್ ಆಬ್ಜೆಕ್ಟ್ ಟು ದ ಅನದರ್ ಆಬ್ಜೆಕ್ಟ್. ದಟ್ ಈಸ್ ಅನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್. ಸೊ ಫಾರ್ ಎಕ್ಸಾಂಪಲ್ ನಾವು ನೋಡಿರ್ಬೋದು, ಕಾರ್ಪೆಟ್ ಮೇಲೆ ವಾಕ್ ಮಾಡಬೇಕಾದ್ರೆ ಅಥವಾ ಡೋರ್ ನಾಬ್ನ ಟಚ್ ಮಾಡಬೇಕಾದ್ರೆ ಅಥವಾ ಕಂಪ್ಯೂಟರ್ ಸ್ಕ್ರೀನ್ನ ವೈಪ್ ಅಥವಾ ಕ್ಲೀನ್ ಮಾಡ್ತಾ ಇರ್ತೀವಿ ನೋಡಿ, ಜಸ್ಟ್ ತಕ್ಷಣ ಕಂಪ್ಯೂಟರ್ ಸ್ಕ್ರೀನ್ ಅಥವಾ TV ಸ್ಕ್ರೀನ್ ಮುಟ್ಟಿದಾಗ ಸಮ್ ಚಾರ್ಜಸ್ ಫ್ಲೋ ಆಗುತ್ತಲ್ವ. ಸೊ ಅದು ಕೂಡ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ಓನ್ಲಿ. ಓಕೆ, ಸೊ ಹಿಯರ್ ವಿ ಮೇ ನಾಟ್ ರಿಯಲೈಸ್, ಸಮ್ಟೈಮ್ಸ್ ವಿ ಮೇ ನಾಟ್ ರಿಯಲೈಸ್ ಈವನ್ ಇಫ್ ವಿ ಟಚ್ ದ ಎಕ್ವಿಪ್ಮೆಂಟ್, ನಮಗೆ ಚಾರ್ಜ್ ಅದು ರಿಯಲೈಸ್ ಆಗಲ್ಲ. ಬಟ್ ಅಲ್ಲಿ ಏನಾಗಿರುತ್ತೆ, ದೇರ್ ವಿಲ್ ಬಿ ಅ ಚಾರ್ಜ್ transfer between the one object to another object. Okay, but for example electronic components ತಗೊಂಡಾಗ ಅಲ್ಲೂ ಕೂಡ ನಮ್ಮಿಂದಲೂ ಚಾರ್ಜ್ ಟ್ರಾನ್ಸ್ಫರ್ ಆಗಿರುತ್ತೆ, ಅಥವಾ ಥ್ರೂ ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಕೂಡ ನಮಗೆ ಚಾರ್ಜು ಟ್ರಾನ್ಸ್ಫರ್ ಆಗಿರುತ್ತೆ. ಸೊ ವಿ ಮೇ ನಾಟ್ ರಿಯಲೈಸ್ ದಟ್ ಎವ್ರಿ ಟೈಮ್ ವೆನ್ ವಿ ಟಚ್ ಅ ಪೀಸ್ ಆಫ್ ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟ್ ವಿ ಮೇ ನಾಟ್ ಫೀಲ್ ಎನಿಥಿಂಗ್, but a sensitive electronic equipment could be either destroyed or it could become unstable because of this electrostatic discharge. Okay, there will be a release of energy because of this shock. Okay, in a electrostatic discharge event. So ಏನಿದಕ್ಕೆ ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಏನು? What is a static? Static is nothing but a charges at rest. Static electricity ಅಂದ್ರೇನು? ಸ್ಟ್ಯಾಟಿಕ್ ಅಂದ್ರೇನು? ಡೈನಮಿಕ್ ಅಂದ್ರೇನು? ಸ್ಟ್ಯಾಟಿಕ್ ಅಂತ ಹೇಳಿದ್ರೆ ಅಟ್ ರೆಸ್ಟ್, ಡೈನಮಿಕ್ ಅಂತ ಹೇಳಿದ್ರೆ ಇನ್ ಮೋಷನ್, ಮೂಮೆಂಟ್. ಸೊ ಇಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್, ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಸ್ಟ್ಯಾಟಿಕ್ ಡಿಸ್ಚಾರ್ಜ್ ಮೀನ್ಸ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿನೇ ಇಲ್ಲಿ ಬರುತ್ತೆ. ಸೊ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಇಸ್ ನಥಿಂಗ್ ಬಟ್ ಚಾರ್ಜಸ್ ಎಟ್ ದ ರೆಸ್ಟ್. ಓಕೆ, ಸೊ ಈ ಸ್ಟ್ಯಾಟಿಕ್ ಚಾರ್ಜಸ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ? ಬೈ ಫ್ರಿಕ್ಷನ್ ಆಗಿರ್ಬೋದು ಅಥವಾ ಬೈ ಮೂಮೆಂಟ್ ಆಗಿರ್ಬೋದು. ಈ ರೀತಿ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಗೇನ್ಸ್ಟ್ ದ ಸರ್ಫೇಸಸ್ ಕ್ರಿಯೇಟ್ ಆಗುತ್ತೆ. ಬೈ ದ ಸ್ಟ್ಯಾಟಿಕ್ ಚಾರ್ಜಸ್ ಆರ್ ಕ್ರಿಯೇಟೆಡ್ ಐದರ್ ಬೈ ಫ್ರಿಕ್ಷನ್ ಆರ್ ಬೈ ದ ಮೂಮೆಂಟ್ ಆಫ್ ಮೆಟೀರಿಯಲ್ ಅಗೇನ್ಸ್ಟ್ ದ ಸರ್ಫೇಸಸ್. ಫಾರ್ ಎಕ್ಸಾಂಪಲ್, ಶೂನ ಬ್ರಷ್ ಮಾಡಿದ್ರೆ, ಶೂ ಬ್ರಷ್ನ ಅಗೇನ್ಸ್ಟ್ ದ ಫ್ಲೋರ್ ಬ್ರಷ್ ಮಾಡಿದಾಗ ಏನಾಗುತ್ತೆ, ಇಲ್ಲೂ ಕೂಡ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಕ್ರಿಯೇಟ್ ಆಗುತ್ತೆ. ಸೊ ವೆನ್ ಟೂ ಆಬ್ಜೆಕ್ಟ್ಸ್ ಆರ್ ರಬ್ಡ್ ಟುಗೆದರ್, ದೆರ್ ವಿಲ್ ಬಿ ಅನ್ ಎಲೆಕ್ಟ್ರಿಕ್ ಚಾರ್ಜ್. ಫಾರ್ ಎಕ್ಸಾಂಪಲ್, ಇಫ್ ಯು ಪಿಕ್ ಅಪ್ ಅ ಸರ್ಕ್ಯೂಟ್ ಬೋರ್ಡ್ ಇರುತ್ತೆ ಒಂದು ಟೇಬಲ್ ಮೇಲೆ, ಅದನ್ನು ತೊಗೊಂಡಾಗ, ಅಥವಾ ಇನ್ನೊಂದು ಎಕ್ಸಾಂಪಲು, ನಾವು ವಾಕ್ ಮಾಡಬೇಕಾದ್ರೆ ನಮಗೆ ಕ್ಲಾತ್ ರಬ್ ಆದರೆ, ವಾಕ್ ಮಾಡಬೇಕಾದ್ರೆ ಅಥವಾ ಕುತ್ಕೊಂಡಾಗ ಅಥವಾ ವರ್ಕ್ ಮಾಡಬೇಕಾದ್ರೆ ನಮ್ಮ ಕ್ಲಾತ್ಸ್ ಏನಾದರೂ ರಬ್ ಆದರೆ, ಈವನ್ ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ದ ಮೂಮೆಂಟ್, ಫಾರ್ ದ ಹೌ ದ ಸ್ಟ್ಯಾಟಿಕ್ ಚಾರ್ಜ್ ಇಸ್ ಕ್ರಿಯೇಟೆಡ್ ಇನ್ ದ ಮೂಮೆಂಟ್ ಅಂತ ಹೇಳಿ. ಓಕೆ, ಸೊ ಹಿಯರ್ ಯಾವ ಆಬ್ಜೆಕ್ಟ್ ಎಲೆಕ್ಟ್ರಾನ್ಸ್ನ ಪಿಕ್ ಮಾಡುತ್ತೆ ಅದನ್ನು ನೆಗೆಟಿವ್ಲಿ ಚಾರ್ಜ್ ಅಂತ ಕರಿತೀವಿ. ಯಾವ ಸರ್ಫೇಸ್ ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೆ ಅದನ್ನು ಪಾಸಿಟಿವ್ ಚಾರ್ಜ್ ಅಂತ ಕರಿತೀವಿ. ಒನ್ಸ್ ಅಗೇನ್ ಐಲ್ ರಿಪೀಟ್, any object that picks up the additional electrons from the surface that is separated from, that becomes negatively charged.
the surface that has give up the electrons that will become positively charged. So here the electron transfer takes place. So the absence or the surplus of electrons creates an electric field called static electricity. Okay, so as the electrons transfer takes place, the absence or the surplus, absence ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಇಲ್ಲದೆ ಇರುವಂಥದ್ದು ಅಥವಾ ಸರ್ಪ್ಲಸ್ ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್ ಜಾಸ್ತಿ ಇರುವಂಥ ಆಬ್ಜೆಕ್ಟ್, ಇಟ್ ಕ್ರಿಯೇಟ್ಸ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್ ಕಾಲ್ಡ್ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಸೊ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದಾಗ ಇಲ್ಲಿ ಚಾರ್ಜಸ್ ಅಟ್ ರೆಸ್ಟ್. ಸೊ ಎಕ್ಸಾಂಪಲ್ಸ್ ಕೂಡ ಹೇಳಿದೆ. ಎಕ್ಸಾಂಪಲ್ಸ್ ಅಂತ ಹೇಳಿದ್ರೆ ನಾವು ನಮ್ಮ ಕ್ಲಾತ್ ರಬ್ ಆಗೋದಿರ್ಬೋದು, ಅಥವಾ ನಾವು ಯಾವುದಾದ್ರೂ ಸರ್ಕ್ಯೂಟ್, ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ನ ಪಿಕ್ ಮಾಡೋದಿರ್ಬೋದು, ಓಕೆ, ಅಥವಾ ಶೂ ಬ್ರಷಿಂಗ್ ಎಗೇನ್ಸ್ಟ್ ದ ಫ್ಲೋರ್. ಸೊ ಆಲ್ ದಿಸ್ ಕ್ರಿಯೇಟ್ಸ್ ಅ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ. ಓಕೆ, ಸೊ ಇಲ್ಲಿ ಏನು ಇ ಎಸ್ ಟಿ ಯಾಕೆ ಬರುತ್ತೆ ನಮಗೆ? ವಾಟ್ ಕಾಸಸ್ ಇ ಎಸ್ ಟಿ? ವಾಟ್ ಕಾಸಸ್ ಇ ಎಸ್ ಟಿ? ಸೊ ಹಿಯರ್ static charges, we know that static charges are present on the conductors as well as insulators. Okay, insulators and conductors, they may become charged with the static electricity. Static charges anta helidre rest, that means stay put anta karitivi. Stay put anta helidre at rest, that means there is no path for that to flow to the ground. Ground ge discharge ಆಗೋದಕ್ಕೆ ಯಾವುದೇ ರೀತಿ ಒಂದು ಪಾತ್ ಇರಲ್ಲ. ಈ ಆಬ್ಜೆಕ್ಟಲ್ಲಿ ಸ್ಟ್ಯಾಟಿಕ್ ಚಾರ್ಜ್, ಯಾವುದಾದ್ರೂ ಒಂದು ಆಬ್ಜೆಕ್ಟ್ನಲ್ಲಿ ಸ್ಟ್ಯಾಟಿಕ್ ಚಾರ್ಜಸ್ ಇರುತ್ತೆ ಅಂತ ಹೇಳಿದ್ರೆ ಅದು ಡಿಸ್ಚಾರ್ಜ್ ಆಗಿಬಿಟ್ರೆ ನಮಗೇನು ಶಾಕ್ ಹೊಡಿಯಲ್ಲ. ಸೊ ಅದು ಡಿಸ್ಚಾರ್ಜ್ ಆಗೋದಕ್ಕೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಹೇಳಿದ್ರೆ ಅದು ಮೂಮೆಂಟೇ ಇಲ್ಲ. ಓಕೆ, ದಟ್ ಈಸ್ ಅಟ್ ರೆಸ್ಟ್, ಸ್ಟ್ಯಾಟಿಕ್ ಚಾರ್ಜಸ್ ಮೀನ್ಸ್. ಸೊ for this static charges, they cannot move because there is no path to the ground. Okay, static means not moving. So ivaga a static charge will stay in one place only on the surface of any object until it has a chance to move. ಒಂದೇ ಪ್ಲೇಸಲ್ಲಿ ಇರುತ್ತೆ until ಅದಕ್ಕೆ ಮೂವ್ ಆಗೋ ಚಾನ್ಸ್ ಸಿಗೋವರೆಗೂ. ಸೊ ವೆನ್ ಎನಿ ನಾನ್ ಗ್ರೌಂಡೆಡ್ ಕಂಡಕ್ಟರ್ನ ತೊಗೊಬಂದಾಗ, ನಾನ್ ಗ್ರೌಂಡೆಡ್ ಕಂಡಕ್ಟರ್ ಆಫ್ ಸ್ಟ್ಯಾಟಿಕ್ ಚಾರ್ಜಸ್, ಓಕೆ, ನಾನ್ ಗ್ರೌಂಡೆಡ್ ಕಂಡಕ್ಟರ್ ಅಂತ ಹೇಳಿದ್ರೆ ಗ್ರೌಂಡ್ಗೆ, ಸ್ಟ್ಯಾಟಿಕ್ ಚಾರ್ಜಸ್ ಅಂತ ಹೇಳಿದ್ರೆ ಅಟ್ ರೆಸ್ಟ್, ಮೂವ್ ಆಗೋಕ್ಕಾಗಲ್ಲ ಚಾರ್ಜಸ್ ಗ್ರೌಂಡಿಗೆ. ಸೊ ನಾನ್ ಗ್ರೌಂಡೆಡ್ ಕಂಡಕ್ಟರ್ ಅಂತ ಹೇಳಿ ಕರಿತೀವಿ. ನಾನ್ ಗ್ರೌಂಡೆಡ್ ಕಂಡಕ್ಟರ್ ಆಫ್ ಸ್ಟ್ಯಾಟಿಕ್ ಚಾರ್ಜಸ್ ವೆನ್ ಫಾರ್ ಎಕ್ಸಾಂಪಲ್ ಅ ಪರ್ಸನ್ ಅಥವಾ ಎನಿ ಆಬ್ಜೆಕ್ಟ್, ನಾವು ಕೂಡ ನಾನ್ ಗ್ರೌಂಡೆಡ್ ಕಂಡಕ್ಟರ್ಸೇ. Okay, a person or an object. When we come close to, when for example person only ತಗೊಳ್ಳೋಣ, when person comes close to any ground plane, the charges will jump from a non-grounded conductor to a grounded object. ಹೌದಲ್ವಾ? ಕಾರ್ಪೆಟ್ ಮೇಲೆ ನಡಿಬೇಕಾದ್ರೆ ಅಥವಾ ಡೋರ್ ನಾಬ್ ಟಚ್ ಮಾಡಬೇಕಾದ್ರೆ ಅಥವಾ ಇಂದ ಕಂಪ್ಯೂಟರ್ ಸ್ಕ್ರೀನ್ ವೈಪ್ ಮಾಡಬೇಕಾದ್ರೆ ಅಥವಾ ಟಿ ವಿ ಸ್ಕ್ರೀನ್ ವೈಪ್ ಮಾಡಬೇಕಾದ್ರೆ ಏನಾಗುತ್ತೆ, ಚಾರ್ಜಸ್ಸು ಡಿಸ್ಚಾರ್ಜ್ ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು ಇಲ್ಲಿ ಜಿ ಐ ಎಫ್ ವಿಡಿಯೋನಲ್ಲಿ, ಇಲ್ಲೇನಾಗುತ್ತೆ, ಹಿ ವಿಲ್ ಕಮ್ ಆ್ಯಂಡ್ ಟಚ್ ದ ಡೋರ್ ನಾಬ್, ಹಿ ವಿಲ್ ಕಮ್ ಆ್ಯಂಡ್ ಟಚ್ ದ, ಇವನಲ್ಲೂ ಸ್ಟ್ಯಾಟಿಕ್ ಚಾರ್ಜ್ ಇದೆ, ಇಲ್ಲೂ ಕೂಡ ಡೋರ್ ನಾಬಲ್ಲೂ ಕೂಡ ಸ್ಟ್ಯಾಟಿಕ್ ಚಾರ್ಜ್ ಇದೆ. ಹೌ ದಟ್ ವಿಲ್ ಬಿ ಟ್ರಾನ್ಸ್ಫರ್ಡ್ ಅನ್ನೋದು. ಓಕೆ, ಸೊ ಹಿಯರ್ when a non-grounded conductor of static charges comes in contact with a grounded conductor, then an ESD event will take place. Electrostatic discharge will takes place. So ಇಲ್ಲಿ ಕಾರ್ಪೆಟ್ ಮೇಲೆ ವಾಕ್ ಮಾಡಿದಾಗಲಾದರೂ ಆಗಲಿ ಅಥವಾ ಮೆಟಲ್ ಡೋರ್ ನಾಬ್ನ ಟಚ್ ಮಾಡಿದಾದ್ರೂ ಆಗಲಿ ಏನಾಗುತ್ತೆ, ಅವಾಗ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ದಟ್ ಈಸ್ ಬಿಲ್ಟ್ ಅಪ್ on our body is discharged to the doorknob. ಇಲ್ಲಿ electrostatic charges on ಬಾಡಿನಲ್ಲಿ ಏನಿರುತ್ತೆ, that is discharged through the doorknob. Okay, so this is nothing but electrostatic discharge. ಯಾವ ರೀತಿ ಕಾಸ್ ಆಗುತ್ತೆ electrostatic discharge ಅನ್ನೋದು. So once again I'll read out the points in this electrostatic discharge. So EST, it is the release of static electricity when two objects come in contact. ಅಲ್ವಾ? ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದರೆ ಏನಂತ ನೋಡಿದ್ವಿ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಿಸಿಟಿ ಅಟ್ ರೆಸ್ಟ್. ಸೊ ಇದಕ್ಕೆ ಯಾವುದೇ ಒಂದು ಪಾತ್ ಇರಲ್ಲ ಗ್ರೌಂಡ್ಗೆ ಫ್ಲೋ ಆಗೋದಕ್ಕೆ, ಈ ಎಲೆಕ್ಟ್ರಿಸಿಟಿಗೆ, ಈ ಚಾರ್ಜಸ್ಗೆ. ಸೊ ಎರಡು ಆಬ್ಜೆಕ್ಟ್ ಕಾಂಟ್ಯಾಕ್ಟಿಗೆ ಬಂದಾಗ, ಗ್ರೌಂಡೆಡ್ ಮತ್ತು ನಾನ್ ಗ್ರೌಂಡೆಡ್ ಆಬ್ಜೆಕ್ಟ್ ಕಾಂಟ್ಯಾಕ್ಟಿಗೆ ಬಂದಾಗ ಏನಾಗುತ್ತೆ, ನಾನ್ ಗ್ರೌಂಡೆಡ್ ಆಬ್ಜೆಕ್ಟಿಂದ ಗ್ರೌಂಡೆಡ್ ಆಬ್ಜೆಕ್ಟಿಗೆ ಚಾರ್ಜಸ್ಸು ಫ್ಲೋ ಆಗುತ್ತೆ. ಆ್ಯಂಡ್ ಇ ಎಸ್ ಟಿ ಫಸ್ಟ್ ರಿಕ್ವೈರ್ಸ್ ಅ ಬಿಲ್ಡಪ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್. ದಿಸ್ ಅಕರ್ಸ್ ವೆನ್ ಟೂ ಡಿಫರೆಂಟ್ ಮೆಟೀರಿಯಲ್ಸ್ ರಬ್ ಟುಗೆದರ್. Okay, one material is positively charged and another material becomes negatively charged. ಓಕೆ, ಸೊ ಪಾಸಿಟಿವ್ಲಿ ಚಾರ್ಜ್ ಯಾವುದಾಗುತ್ತೆ, ನೆಗೆಟಿವ್ಲಿ ಚಾರ್ಜ್ ಯಾವುದು ಅಕ್ಸೆಪ್ಟ್ ಮಾಡುತ್ತೆ ಚಾರ್ಜಸ್ನ, ಅದು ನೆಗೆಟಿವ್ ಚಾರ್ಜ್ ಆಗುತ್ತೆ. ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡುವಂಥದ್ದು. ಪಾಸಿಟಿವ್ ಚಾರ್ಜ್ ಯಾವುದು ಡೊನೇಟ್ ಮಾಡುತ್ತೆ ಎಲೆಕ್ಟ್ರಾನ್ಸು, ಅದು ಪಾಸಿಟಿವ್ಲಿ ಚಾರ್ಜ್ ಆಗುತ್ತೆ. ಸೊ ದ ಪಾಸಿಟಿವ್ಲಿ ಚಾರ್ಜ್ ಮೆಟೀರಿಯಲ್ ನೌ ಆಸ್ ಅನ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ಡ್. So when that charge comes in contact with the right material, it is transferred. That is, we have an ESD event.
The heat from the ESD event is extremely hot, although we do not feel when we are shocked. ಶಾಕ್ ಆದಾಗ ತಕ್ಷಣ ನಮಗೆ ಹೀಟ್ ಏನು ಫೀಲ್ ಆಗಲ್ಲ, ಬಟ್ ದಟ್ ವಿಲ್ ಬಿ ಅರೌಂಡ್ ಸಮ್ 3000 voltsವರೆಗೂ ಕೂಡ ನಾವು ಫೀಲ್ ಆಗ್ತೀವಿ. ದಟ್ ಹೀಟ್ ದಟ್ charges will be transferred. Okay, so when charge is released onto an electronic device such as expansion card, the intense heat from the charge can melt or vaporize the tiny parts in the card, causing the device to fail. So electronic device ಗೆ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಡಿವೈಸ್ ಟಚ್ ಮಾಡಿದಾಗ ಐದರ್ ಅದರಿಂದ ಚಾರ್ಜ್ ಟ್ರಾನ್ಸ್ಫರ್ ಆಗ್ಬೋದು ಅಥವಾ ನಮ್ಮಿಂದ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ESD ಆಗುತ್ತೆ. ಸೊ ಸಮ್ಟೈಮ್ಸ್ ಏನಾಗುತ್ತೆ, ದಟ್ ಮೇ ನಾಟ್ ಬಿ ನೋಟಿಸ್ಡ್. ಸೊ ಸಮ್ಟೈಮ್ಸ್ ದೆರ್ ವಿಲ್ ಬಿ ಅ ಲ್ಯಾಟೆಂಟ್ ಫೇಲ್ಯೂರ್ ಅಂತ ಹೇಳಿದ್ರೆ ಗ್ರ್ಯಾಜುಯಲ್ ಆಗಿ ಬರ್ತಾ 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 ಏನಾಗುತ್ತೆ, ಆ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡು ಫೇಲ್ ಆಗ್ತಾ ಹೋಗುತ್ತೆ, ಅಂದರೆ ವರ್ಕ್ ಆಗಲ್ಲ, ಫೇಲ್ ಆಗ್ತಾ ಹೋಗುತ್ತೆ. ಆರ್ ಸಡನ್ ಫೇಲ್ಯೂರ್ ವಿಲ್ ಬಿ ದೇರ್, ತಕ್ಷಣ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಬೋರ್ಡು ವರ್ಕ್ ಆಗಲ್ಲ, ಕ್ರ್ಯಾಶ್ ಆಗುತ್ತೆ. ಓಕೆ, ಸೊ ಬಿಕಾಸ್ ಆಫ್ ದಿಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್. ಓಕೆ, ಸೊ ದಿಸ್ ಇಸ್ ಅಬೌಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ಅಂದರೆ ಏನು ಅಂತ. ಸೊ ನೆಕ್ಸ್ಟ್, ವಾಟ್ ಈಸ್ ದ ರೆಮಿಡಿ ಫಾರ್ ದಟ್? ಏನಿದಕ್ಕೆ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ನ ಯಾವ ರೀತಿ ಪ್ರಿವೆಂಟ್ ಮಾಡೋದು, ಯಾವ ರೀತಿ ಮೆಷರ್ಸ್ ತಗೋಬೇಕು ಅಂತ ಹೇಳಿ. ಓಕೆ, ಸೊ ಮೆನಿ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಸಸೆಪ್ಟಬಲ್ ಟು ಲೋ ವೋಲ್ಟೇಜ್ ಎಲೆಕ್ಟ್ರಾನಿಕ್ ಡಿಸ್ಚಾರ್ಜ್ ಇವೆಂಟ್. ಲೋ ವೋಲ್ಟೇಜ್ ಅಂತ ಹೇಳಿದ್ರೆ ಗೊತ್ತಾಗೋದೇ ಇಲ್ಲ ನಮಗಲ್ಲಿ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ಆಗಿದೆ ಅನ್ನೋದು. ಸಮ್ಟೈಮ್ಸ್ ಡೋರ್ ನಾಬ್ ತೆಗ್ದಾಗೆಲ್ಲ ವಿ ಕಾಂಟ್ ನೋಟಿಸ್ ದಟ್, ಬಟ್ ಕಂಪ್ಯೂಟರ್ ಸ್ಕ್ರೀನ್ ಅಥವಾ ಟಿ ವಿ ಸ್ಕ್ರೀನ್ನ ವೈಪ್ ಮಾಡಬೇಕಾದ್ರೆ ಚಾರ್ಜಸ್ ಫ್ಲೋ ಆಗುತ್ತಲ್ವ, ಅದು ವಿ ಕ್ಯಾನ್ ನೋಟಿಸ್ ನೋ. ಆ್ಯಂಡ್ ಇವನ್ ಅವರ್ ಸಿಂಥೆಟಿಕ್ ಮೆಟೀರಿಯಲ್ ರಬ್ಬಾದಾಗ ಏನಾಗುತ್ತೆ, ದೇರ್ ಆಲ್ಸೋ. ಮತ್ತು ಕೂಮ್ ತೊಗೊಂಡು ತಲೆಗೆ ಹಾಕೊಂಡಾಗ, ಇಫ್ ದಟ್ ಈಸ್ ಅ ಫ್ರಿಝಿ ಹೇರ್, ಕೂದಲು ಸಿಕ್ಕಟ್ಟಿದಾಗ ಏನಾಗುತ್ತೆ, ಕೂಮ್ ಮಾಡಿದಾಗಲೂ ಕೂಡ ಅಲ್ಲೂ ಕೂಡ ಚಾರ್ಜ್ ಟ್ರಾನ್ಸ್ಫರ್ ಆಗುತ್ತೆ. ಸೊ ಇಲ್ಲಿ ಮೆನಿ ಎಲೆಕ್ಟ್ರಾನಿಕ್ ಡಿವೈಸಸ್ ಆರ್ ಸಸೆಪ್ಟಬಲ್ ಟು ಲೋ ವೋಲ್ಟೇಜ್ ಎಲೆಕ್ಟ್ರಾನಿಕ್ ಡಿಸ್ಚಾರ್ಜ್, electrostatic discharge events. Okay, for this reason manufacturers of electronic devices incorporate measures to prevent events, ESD events through manufacturing, testing, shipping and handling process. ಸೊ ಇಲ್ಲಿ ಯಾವುದಾದ್ರೂ ಎಲೆಕ್ಟ್ರಾನಿಕ್ ಬೋರ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಥವಾ IC ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಎಲ್ಲ ಕಡೆನೂ ಕೂಡ ಏನಿರಬೇಕು, ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ಏರಿಯಾ ಇರಬೇಕು. ಸೊ ಈ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ನ ಪ್ರಿವೆಂಟ್ ಮಾಡೋದಕ್ಕೆ, ಈ ಡಿಸ್ಚಾರ್ಜ್ ಗ್ರೌಂಡ್ ಮಾಡೋದಕ್ಕೆ ಒಂದು ಸೆಪ್ರೇಟ್ ಏರಿಯಾನ ಕ್ರಿಯೇಟ್ ಮಾಡಬೇಕು. ಸೊ ದಟ್ ಐಲ್ ಶೋ ಇನ್ ದ ನೆಕ್ಸ್ಟ್ ಸ್ಲೈಡ್ ಹೌ ಟು ಕ್ರಿಯೇಟ್ ಅ ESD ಪ್ರೊಟೆಕ್ಟೆಡ್ ಏರಿಯಾ ಅನ್ನೋದನ್ನ. Okay, ESD protection circuits were first integrated into CHMOS devices. ESD protection circuits ಏನಿರುತ್ತೆ, they were first integrated into CHMOS devices ನಲ್ಲಿ ಬಿಲ್ಟ್ ಮಾಡಿರ್ತಾರೆ. ಯಾವುದನ್ನ, ESD protection circuits ನ CHMOS devices ನಲ್ಲಿ ಫಸ್ಟ್ ಬಿಲ್ಡ್ ಮಾಡಿದ್ರು. The thin and therefore very vulnerable gate oxide of MOS transistor makes protection against destruction as a result of electrostatic discharges essential. Okay, so MOS transistor ನ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಚಾರ್ಜಸ್ ಎಲ್ಲ ಫ್ಲೋ ಆಗುತ್ತೆ ಒಂದು ಕಡೆ ಗ್ರೌಂಡ್ಗೆ. ಓಕೆ, ಸೊ ಇಲ್ಲಿ ದಿಸ್ ಇಸ್ ಅನ್ ESD ಪ್ರೊಟೆಕ್ಷನ್ ಸರ್ಕ್ಯೂಟ್ ಯೂಸಿಂಗ್ ಡಯೋಡ್. ಸೊ ದಿಸ್ ಇಸ್ ಒನ್ ಸರ್ಕ್ಯೂಟ್. ಈ ಡಯೋಡ್ನ ಯೂಸ್ ಮಾಡಿ ಯಾವ ರೀತಿ ESD ಪ್ರೊಟೆಕ್ಷನ್ ಸರ್ಕ್ಯೂಟ್ನ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ, ಸೊ ಇಯರ್ ವಿ ಆರ್ ಯೂಸಿಂಗ್ ಅ ಕ್ಲಾಂಪಿಂಗ್ ಡಯೋಡ್ಸ್. ಸೊ ಇಂಟಿಗ್ರೇಷನ್ ಆಫ್ ದಿಸ್ ಕ್ಲಾಂಪಿಂಗ್ ಡಯೋಡ್ಸ್ ವಿಚ್ ಲಿಮಿಟ್ಸ್ ದ ಡೇಂಜರಸ್ ವೋಲ್ಟೇಜಸ್ ಆ್ಯಂಡ್ ಕಂಡಕ್ಟ್ ಎಕ್ಸಸ್ ಕರೆಂಟ್ಸ್ ಇನ್ ಟು ದ ರೀಜನ್ ಆಫ್ ದ ಸರ್ಕ್ಯೂಟ್ಸ್ ದಟ್ ಆರ್ ಸೇಫ್. ಓಕೆ, ಸೊ ಇದೇನು ಮಾಡುತ್ತೆ, ಕ್ಲಾಂಪಿಂಗ್ ಡಯೋಡ್ಸ್ನ ಯೂಸ್ ಮಾಡೋದ್ರಿಂದ ಡೇಂಜರಸ್ ಎಕ್ಸಸ್ ವೋಲ್ಟೇಜ್ ಏನು ಬರುತ್ತೆ ಅದನ್ನೆಲ್ಲ ಗ್ರೌಂಡ್ ಮಾಡುತ್ತೆ. ಸಿ ದ ಇಟ್ ಈಸ್ ಕನೆಕ್ಟೆಡ್ ಟು ದ ಫೈನಲಿ ಟು ದ ಗ್ರೌಂಡ್. ಓಕೆ, ಆ್ಯಂಡ್ ಎಕ್ಸಸ್ ಕರೆಂಟ್ನೆಲ್ಲ ಇಟ್ ವಿಲ್ ಟ್ರಾನ್ಸ್ಫರ್ ಇನ್ ಟು ಅ ರೀಜನ್ ಆರ್ ಟು ದ ಸರ್ಕ್ಯೂಟ್ ದಟ್ ಆರ್ ಸೇಫ್. The protection precaution that was taken initially, which is still the best method. This was the initial first ESD circuit ಅಂತ ಹೇಳಿದ್ರೆ using this clamping diodes only we were building. So this is the best method. How to create an ESD protected area? ಇಲ್ಲಿ ESD protected area ನ ನೋಡಬಹುದು ನೀವು. So ಇಲ್ಲಿ this is an ESD protected area. First, wrist strap. This is the wrist here. This is a wrist strap. Here that is nothing but a wristband what he is wearing. Okay, just like watch ತರ ಇರುತ್ತೆ wristband. So even through this there should be a coil cord should be connected to the ground. Okay, this is a wrist strap, ESD protected. Then wrist strap grounding system, this one, wrist strap grounding system is there here.
ದಿಸ್ ಇಸ್ ಅ ರಿಸ್ಟ್ ಸ್ಟ್ರ್ಯಾಪ್, ಇದು ರಿಸ್ಟ್ ವಾಚ್ ಕೈ ಕಟ್ಕೊಂಡಿರೋವಂಥದ್ದು. ಇದು ದಿಸ್ ಇಸ್ ಅ ಗ್ರೌಂಡಿಂಗ್ ಸಿಸ್ಟಮ್. ಈ ವೈರ್ ಕಾಣಿಸ್ತಾ ಇದೆಯಲ್ಲ ಬ್ಲೂ ಕಲರ್, ಅದು ಗ್ರೌಂಡಿಂಗ್ ಸಿಸ್ಟಮ್. ಓಕೆ, ಸೊ ದಿಸ್ ರಿಸ್ಟ್ ಸ್ಟ್ರ್ಯಾಪ್ ಗ್ರೌಂಡಿಂಗ್ ಸಿಸ್ಟಮ್ ಇಟ್ ನೀಡ್ಸ್ ಟು ಬಿ ಕನೆಕ್ಟೆಡ್ ಟು ಅ ಸೂಟಬಲ್ ಗ್ರೌಂಡ್. ಸೊ ಏನು ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ ಬರುತ್ತೆ ಅದೆಲ್ಲ ಗ್ರೌಂಡ್ ಆಗಬೇಕಲ್ವಾ, ನಾನ್ ಗ್ರೌಂಡೆಡಿಂದ ಗ್ರೌಂಡೆಡ್ ಟ್ರಾನ್ಸ್ಫರ್ ಆಗಬೇಕಲ್ವಾ. ಸೊ ಹಾಗೆ ಥ್ರೂ ದ ರಿಸ್ಟ್ ಸ್ಟ್ರ್ಯಾಪ್ ದೇ ಹ್ಯಾವ್ ಗಿವನ್ ಅ ರಿಸ್ಟ್ ಸ್ಟ್ರ್ಯಾಪ್ ಗ್ರೌಂಡಿಂಗ್ ಸಿಸ್ಟಮ್. ನೆಕ್ಸ್ಟ್ ಇಸ್ ಅ ಸರ್ಫೇಸ್ ಮ್ಯಾಟ್, ವರ್ಕಿಂಗ್ ಸರ್ಫೇಸ್ ಮ್ಯಾಟ್. ಇಲ್ಲೇನೋ ಡಿಸೈನ್ ಮಾಡ್ತಾ ಇದ್ದಾರೆ. ಸೊ ಈ ಡಿಸೈನ್ ಇಲ್ಲಿ ವರ್ಕಿಂಗ್ ಸರ್ಫೇಸ್ ಮ್ಯಾಟ್, ದಿಸ್ ಇಸ್ ಅ ಮ್ಯಾಟ್, ದಿಸ್ ಇಸ್ ಅ ಮ್ಯಾಟ್. I'll take, so this is a wrist strap and this is a wrist strap grounding system and this is a wrist strap working surface mat. Okay, so even this protects this surface, it prevents the damage to ESD sensitive items. ಇಲ್ಲಿ ಏನಾದರೂ ಎಲೆಕ್ಟ್ರಾನಿಕ್ ಬೋರ್ಡ್ ಅಥವಾ ಯಾವುದಾದ್ರೂ ಸರ್ಕ್ಯೂಟ್ ಬೋರ್ಡ್ ಯೂಸ್ ಮಾಡ್ತಾ ಇದ್ದಾಗ ಇಫ್ ದಟ್ ಈಸ್ ಸೆನ್ಸಿಟಿವ್ ಟು ESD ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ಗೆ ಇಟ್ ವಿಲ್ ಪ್ರೊಟೆಕ್ಟ್ ದಿಸ್. ಸೊ ಎಲ್ಲ ಚಾರ್ಜಸ್ನ ಗ್ರೌಂಡ್ ಮಾಡುತ್ತೆ ಇದು ದಿಸ್ ವರ್ಕಿಂಗ್ ಸರ್ಫೇಸ್ ಮ್ಯಾಟ್. ಸೊ ದಿಸ್ ವರ್ಕ್ ಸರ್ಫೇಸ್ ಮ್ಯಾಟ್ ಇಟ್ ಪ್ರೊವೈಡ್ಸ್ ಅ ಸರ್ಫೇಸ್ ವಿತ್ ಲಿಟಲ್ to no charge on it and it provides a surface that will remove the electrostatic charges from the conductors those are placed on the surface. So those ಏನು ಮೆಟೀರಿಯಲ್ಸ್ ಪ್ಲೇಸ್ ಮಾಡಿರ್ತಾರೆ ಈ ಸರ್ಫೇಸ್ ಮೇಲೆ, ಈ ವರ್ಕಿಂಗ್ ಸರ್ಫೇಸ್ ಮ್ಯಾಟ್ ಮೇಲೆ, ಸೊ ಎಲ್ಲ ಚಾರ್ಜಸ್ನು ತೊಗೊಳುತ್ತೆ, ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜಸ್ನ ತೊಗೊಂಡು ಗ್ರೌಂಡ್ ಮಾಡುತ್ತೆ. ನೆಕ್ಸ್ಟ್ ವರ್ಕ್ ಸರ್ಫೇಸ್ ಮ್ಯಾಟ್ ಗ್ರೌಂಡಿಂಗ್ ಕಾರ್ಡ್, ವರ್ಕ್ ಸರ್ಫೇಸ್ ಮ್ಯಾಟ್ ಗ್ರೌಂಡಿಂಗ್ ಕಾರ್ಡ್. ಸೊ ದಿಸ್ ಒನ್, ಇದಕ್ಕೂ ಕೂಡ ಒಂದು ಕಾರ್ಡ್ ಕನೆಕ್ಟ್ ಆಗಬೇಕಲ್ವ ಗ್ರೌಂಡ್ಗೆ. See even for the wrist strap also one cord is connected to the ground and for this working surface mat also one cord is connected to the ground. Okay, so next is foot grounders. See foot grounders, this is a foot grounders. Foot grounders here to remove the extra electrostatic charge from this person. ಇವನಲ್ಲಿ ಏನಾದರೂ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಇದ್ದರೆ ಬಾಡಿನಲ್ಲಿ, ಹ್ಯೂಮನ್ ಬಾಡಿನಲ್ಲಿ, ದಟ್ ವಿಲ್ ಬಿ ರಿಮೂವ್ಡ್ ಥ್ರೂ ದ ಫುಟ್ ಗ್ರೌಂಡರ್ಸ್. ಈ ಫುಟ್ ಗ್ರೌಂಡರ್ಸು ರಿಮೂವ್ ಮಾಡುತ್ತೆ. ಇದಕ್ಕೂ ಕೂಡ ಒಂದು ಕಾರ್ಡ್ ಕನೆಕ್ಟ್ ಮಾಡಿದ್ದಾರೆ. ಓಕೆ, ಸೊ ದಟ್ ಈಸ್ ಅ ಫ್ಲೋರ್ ಮ್ಯಾಟ್. ಓಕೆ, ಫ್ಲೋರ್ ಮ್ಯಾಟ್, ದಿಸ್ ಇಸ್ ಅ ಫುಟ್ ಗ್ರೌಂಡರ್ ಆ್ಯಂಡ್ ಅ ಫ್ಲೋರ್ ಮ್ಯಾಟ್. ನೆಕ್ಸ್ಟ್ ಫ್ಲೋರ್ ಮ್ಯಾಟ್ ಗ್ರೌಂಡಿಂಗ್ ಕಾರ್ಡ್, ದಿಸ್ ಇಸ್ ಅ ಫ್ಲೋರ್ ಮ್ಯಾಟ್ ಗ್ರೌಂಡಿಂಗ್ ಕಾರ್ಡ್. Okay, sorry, foot grounders means that is a shoe what he is wearing. The person what he is wearing shoe, that is a foot grounder. Floor mat anta helidre idu, this is a floor mat. Floor mat grounding cord means this one, this cord. Okay, foot grounders anta helidre that is a shoe what he is wearing. So shoesಗೆ just install ಮಾಡಿರ್ತಾರೆ for the standard shoes by placing the grounding tab in the shoe under the foot. Okay, that is a foot grounder. Okay, these foot grounders may be worn on both the feet to maintain the integrity of the body to ground connection. Okay, ಎರಡು ಫೀಟಲ್ಲೂ ಕೂಡ foot grounders. So next, flooring mat. Flooring mat, it's an essential component for flooring or the footwear system when grounding or moving ಆರ್ ಫಾರ್ ಸ್ಟ್ಯಾಂಡಿಂಗ್ ದಿ ಪರ್ಸನಲ್. ಮೂವ್ ಆಗಬೇಕಾದ್ರೆ ಅಥವಾ ಇಲ್ಲೇ ನಿಂತ್ಕೊಂಡಿರಬೇಕಾದ್ರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ನ ಅವಾಯ್ಡ್ ಮಾಡೋದಕ್ಕೆ ವಿ ವಿಲ್ ಯೂಸ್ ಅ ಫ್ಲೋರಿಂಗ್ ಮ್ಯಾಟ್ ಹಿಯರ್. ಸೊ ಈವನ್ ದಟ್ ಫ್ಲೋರಿಂಗ್ ಮ್ಯಾಟ್ ಈಸ್ ಕನೆಕ್ಟೆಡ್ ಟು ದ ಕಾರ್ಡ್. Okay, so this is how we are going to create an ESD protected area in a industries. ಓಕೆ, ಇನ್ ಎಲೆಕ್ಟ್ರಾನಿಕ್ ಸರ್ಕ್ಯೂಟ್ ಬೋರ್ಡ್ ಅಥವಾ ಏನಾದರೂ IC ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಇದ್ದಾಗ ಈ ರೀತಿ ನಾವು ಒಂದು ESD ಪ್ರೊಟೆಕ್ಟೆಡ್ ಏರಿಯಾನ ಕ್ರಿಯೇಟ್ ಮಾಡ್ತೀವಿ. Okay, so this is about what is ESD and what are the remedies to control the ESD and how we can create an ESD protected area. And also we learned features of HMOS and CHMOS family. So ಇವತ್ತಿನ ಕ್ಲಾಸ್ನಲ್ಲಿ ಫೀಚರ್ಸ್ ಆಫ್ HMOS ಮತ್ತು ಫೀಚರ್ಸ್ ಆಫ್ CHMOS ಫ್ಯಾಮಿಲೀಸ್ ನೋಡಿದ್ವಿ. ಮತ್ತು ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್ ಅಂದ್ರೇನು, ಅದು ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ, ಅದಕ್ಕೆ ರೆಮಿಡಿ ಏನು, ವಾಟ್ ಆರ್ ದ ಪ್ರೊಟೆಕ್ಷನ್ ಆ್ಯಂಡ್ ದ ರೆಮಿಡಿ ಅಗೇನ್ಸ್ಟ್ ದ ESD ಆ್ಯಂಡ್ ಹೌ ವಿ ಕ್ಯಾನ್ ಕ್ರಿಯೇಟ್ ಅನ್ ESD ಪ್ರೊಟೆಕ್ಟೆಡ್ ಏರಿಯಾ ಅನ್ನೋದನ್ನು ಕೂಡ ನೋಡಿದ್ವಿ. ಸೊ ನಾವು ಲೆಟ್ ಅಸ್ ಸಿ ಸಮ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಫುಲ್ ಫಾರ್ಮ್ ಆಫ್ HMOS. HMOS ಫುಲ್ ಫಾರ್ಮಿಗೇನು, ಹೈ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಹೈ ಡೆನ್ಸಿಟಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಹೈ ವೋಲ್ಟೇಜ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಹೈ ಪವರ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಸೊ ಐ ವಾಸ್ ಆಲ್ರೆಡಿ ಟೋಲ್ಡ್ ಮೂರು ಬರಿಬೋದು. ಹೈ ಹೆಚ್ ಅಂತೆ ಹೈ ಸ್ಪೀಡ್ ಆಗಿರ್ಬೋದು, ಹೈ ಡೆನ್ಸಿಟಿ ಆಗಿರ್ಬೋದು, ಅಥವಾ ಹೈ ಪರ್ಫಾರ್ಮೆನ್ಸ್ ಆಗಿರ್ಬೋದು. ಸೊ ದ ಆನ್ಸರ್ ಈಸ್ ಬಿ, ದಟ್ ಈಸ್ ಹೈ ಡೆನ್ಸಿಟಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಸೊ ನೆಕ್ಸ್ಟ್ ಕ್ವೆಶನ್, ESD ಅಂದ್ರೇನು? ಇಟ್ ಈಸ್ ದ ರಿಲೀಸ್ ಆಫ್ ಡ್ಯಾಶ್ when two objects
comes into contact. ಹೈಡ್ರೋ ಎಲೆಕ್ಟ್ರಿಸಿಟಿ ರಿಲೀಸ್ ಆಗುತ್ತಾ, ಕರೆಂಟ್ ಎಲೆಕ್ಟ್ರಿಸಿಟಿ ರಿಲೀಸ್ ಆಗುತ್ತಾ, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ರಿಲೀಸ್ ಆಗುತ್ತಾ, ಅಥವಾ ನನ್ ಆಫ್ ದ ಎಬೋ? ಏನು ರಿಲೀಸ್ ಆಗುತ್ತೆ? ಎರಡು ಆಬ್ಜೆಕ್ಟ್ಸ್ ರಬ್ ಆದಾಗ, ಎರಡು ಆಬ್ಜೆಕ್ಟ್ಸ್ ಫ್ರಿಕ್ಷನ್ ಆದಾಗ ಏನಾಗುತ್ತೆ? ದ EST ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಡಿಸ್ಚಾರ್ಜ್, ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ, ದ ಎಲೆಕ್ಟ್ರಿಸಿಟಿ ಅಟ್ ರೆಸ್ಟ್ ಅದು ರಿಲೀಸ್ ಆಗುತ್ತೆ. ಆನ್ಸರ್ ಇಸ್ ಸಿ. ನೆಕ್ಸ್ಟ್ ಕ್ವೆಶನ್, ಫುಲ್ ಫಾರ್ಮ್ ಆಫ್ CHMOS ಅಂದರೆ ಏನು? ಕಾಂಪ್ಲಿಮೆಂಟ್ರಿ ಹೈ ಪರ್ಫಾರ್ಮೆನ್ಸ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಕಂಪ್ಲೀಟ್ ಹೈ ಪರ್ಫಾರ್ಮೆನ್ಸ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ಕಾಂಪ್ಲಿಮೆಂಟ್ರಿ ಹೈ ಚಾರ್ಜ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್, ದೆನ್ ಕಾಂಪ್ಲಿಮೆಂಟ್ರಿ ಹೈ ಇಂಟೆನ್ಸಿಟಿ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಸೊ CHMOS ಅಂದ್ರೇನು? CHMOS ಅಂತ ಹೇಳಿದ್ರೆ ಕಾಂಪ್ಲಿಮೆಂಟ್ರಿ ಹೈ ಪರ್ಫಾರ್ಮೆನ್ಸ್ ಮೆಟಲ್ ಆಕ್ಸೈಡ್ ಸೆಮಿಕಂಡಕ್ಟರ್. ಆಲ್ರೆಡಿ ಟೋಲ್ಡ್, ಹೆಚ್ ಅಂದರೆ ಹೈ ಪರ್ಫಾರ್ಮೆನ್ಸ್ ಆಗಿರ್ಬೋದು, ಹೈ ಸ್ಪೀಡ್ ಆಗಿರ್ಬೋದು, ಅಥವಾ ಹೈ ಡೆನ್ಸಿಟಿ ಆಗಿರ್ಬೋದು. C ಸ್ಟ್ಯಾಂಡ್ಸ್ ಫಾರ್ complementary, MOS stands for metal oxide semiconductor. So option A is the answer, complementary high performance metal oxide semiconductor. So next, ESD protection circuits were first integrated into dash devices. First ನೋಡಿದ್ವಿ ESD protection circuit ನ ಫಸ್ಟ್ ಯಾವುದರಿಂದ ಮಾಡಿದ್ರು? MOSFET, CHMOS, CMOS and HMOS. So ESD protection circuits were first integrated into CMOS devices. CMOS ಇಂದ ಅಲ್ವಾ ಫಸ್ಟ್ ಮಾಡಿದ್ದು? ಸೊ ಆನ್ಸರ್ ಇಸ್ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, integration of dash which limit the dangerous voltages and conduct excess currents into the regions of the circuits that are safe. ಆನ್ಸರ್, ಕ್ಲಿಪ್ಪಿಂಗ್ ಡಯೋಡ್ಸ್ ಯೂಸ್ ಮಾಡ್ತೀವಾ ಅಥವಾ ಕ್ಲಾಂಪಿಂಗ್ ಡಯೋಡ್ಸ್ ಯೂಸ್ ಮಾಡ್ತೀವಾ? ಬೋತ್ A and B, ನನ್ ಆಫ್ ದ ಎಬೋ. ಯಾವ್ದು ನೋಡಿದ್ವಿ ಡಯೋಡ್ ಪ್ರೊಟೆಕ್ಷನ್ ಸರ್ಕ್ಯೂಟ್ಸ್ನಲ್ಲಿ? ಕ್ಲಿಪ್ಪಿಂಗಾ ಕ್ಲಾಂಪಿಂಗ್ ಡಯೋಡ್ಸಾ? ವಿ ಯೂಸ್ಡ್ ಕ್ಲಾಂಪಿಂಗ್ ಡಯೋಡ್ಸ್. ಆನ್ಸರ್ ಇಸ್ option B. Okay, so this is for the today's class. Thank you.